ನಮ್ಮ ಹೆಗಡೆ ಸಾಹೇಬರು ಕೂತಾರಿಲ್ಲ, ಬಹಳ ಸ್ಟ್ರಾಂಗ್ ಹೋಲ್ಡ್. ಅಲ್ಲಿಯೂ ನಾವು ಸೋತು ಶಿರ್ಸಿ ವಿಧಾನಸಭಾದಾಗ 136 ಕಡೆ ಗೆದ್ರು ಅವರು. ಅವಾಗ EVM ಸರಿ ಇತ್ತ, ಇಲೆಕ್ಷನ್ ಕಮಿಷನ್ ಸರಿ ಇತ್ತ, ಇಲೆಕ್ಟ್ರಲ್ ರೋಲ್ ಸರಿ ಇತ್ತ. 2024 ಲೋಕಸಭಾ ನಾವು ಜಾಸ್ತಿ ಗೆದ್ವಿ. ಅವಾಗ ಇಲೆಕ್ಟ್ರಲ್ ಸರಿ ಇಲ್ಲ, EVM ಸರಿ ಇಲ್ಲ, ಇಲೆಕ್ಷನ್ ಕಮಿಷನ್ ಸರಿ ಇಲ್ಲ. ವರ್ಷ ನೋಡ್ರಿ ನೀವು, ಮಹಾರಾಷ್ಟ್ರದಾಗ ಲೋಕಸಭಾ ನಾವು ಸೋತ್ವಿ, ವಿಧಾನಸಭಾ ನಾವು ಗೆದ್ವಿ. ಲೋಕಸಭಾ ನಾವು ಸೋತಾಗ ಇಲೆಕ್ಟ್ರಲ್ ರೋಲ್ ಸರಿ ಇತ್ತು, EVM ಸರಿ ಇತ್ತು, ಇಲೆಕ್ಷನ್ ಕಮಿಷನ್ ಸರಿ ಇತ್ತು. ವಿಧಾನಸಭಾದಾಗ ಇಲೆಕ್ಟ್ರಲ್ ರೋಲ್ ಸರಿ ಇಲ್ಲ, EVM ಸರಿ ಇಲ್ಲ, ಇಲೆಕ್ಷನ್ ಕಮಿಷನ್ ಸರಿ ಇಲ್ಲ. ಕುಣಿಲಿಕ್ಕೆ ಬರಲಾರದವರಿಗೆ ನೆಲ ಡೊಂಕು ಅಂತ ಹೇಳಿ ನಮ್ಮಲ್ಲಿ ಒಂದು ಗಾದೆ ಮಾತದ, ಕೈಲಾಗದವ ಮೈಯೆಲ್ಲ ಪರಿಚ್ಕೊಂಡ ಅಂತ. ರಾಹುಲ್ ಗಾಂಧಿಯ ಇರ್ರೆಸ್ಪಾನ್ಸಿಬಿಲಿಟಿಗೆ ಮತ್ತು ಮೂರ್ಖತನಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಬೇಕಿಲ್ಲ. ಮತ್ತೆ ಇಲೆಕ್ಷನ್ ಕಮಿಷನ್ ಅಂತ ಬಾಯಿ ಬಂದಾಗ ಮಾತಾಡ್ತಾರ. ಅವ್ರ ಹಂಗ ನೀವ್ ಹೆಂಗ್ ನಡೆಸ್ಕೊಂಡ್ರಿ ಇಲೆಕ್ಷನ್ ಕಮಿಷನ್? MS ಗಿಲ್ ಮಂತ್ರಿ ಮಾಡಿದ್ರಿ ನೀವು, ರಾಜ್ಯಸಭಾ ಸದಸ್ಯ ಮಾಡಿ, ಚೀಫ್ ಎಲೆಕ್ಷನ್ ಕಮಿಷನ್ ಅಂದ್ರೆ ಅವ್ರ ಮೆಂಟಾಲಿಟಿ ಏನಿತ್ತು? ನಿಮ್ ನೇರವಾಗಿ ಬಂದು ರಿಟೈರ್ ಆದ್ಮೇಲೆ ತಕ್ಷಣ MP, ತಕ್ಷಣ ಮಂತ್ರಿ. ನೀವು ನಮಗೆ ಹೇಳ್ತೀರಿ, ನೀವು ಲಿಂಗಡೋ ಡೈರೆಕ್ಟ್ಲಿ ಕಾಂಗ್ರೆಸ್. TN ಶೇಷನ್ ಅದ್ವಾನಿ ವಿರುದ್ಧ ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿಯಿಂದ ಗಾಂಧಿನಗರದ. ಮತ್ತು ರಾಜೀವ್ ಗಾಂಧಿಯವರ ಹತ್ಯೆ ಆದಾಗ ಇವರು ಇಡೀ ದೇಶದಾಗ ಇಲೆಕ್ಷನ್ ಬಂದ್ ಮಾಡಿದ್ರೆ. ಯಾಕೆ? ಆ ಚಿತಾಭಾಸ್ಮ ತಗೊಂಡು ಅಡ್ಡಾಡಿ ಎಲ್ಲಾ ಕಡೆ ಒಂದು ಅಲ್ಲಿಗೆ ಹೊಡೆದು ತೋರಿಸಿ ಮಂದಿಗೆ ಓಟ್ ಜಾಸ್ತಿ ಗೊತ್ತಿತ್ತು ಅವ್ರು ಚುನಾವಣೆ ನಾವು ಗೆಲ್ಲುವುದಿಲ್ಲ ಅಂತ. ಈ ಇಲೆಕ್ಷನ್ ಕಮಿಷನ್ ಈ ರೀತಿ ನಡೆಸ್ಕೊಂಡವ್ರು ನೀವು ನಮಗೂ ಬುದ್ಧಿ ಹೇಳ್ತಾರೆ. ನೀವು ಯಾವುದೇ ರೀತಿಯಾದಂತ ಒಂದು ಸೆನ್ಸಿಬಲ್ ಹಿಟ್ ಅಂಡ್ ರನ್ ಕೇಸ್ ಇದೆ ರಾಹುಲ್ ಗಾಂಧಿ. ಏನ್ ಹಂಗ ಹೇಳೋದು ಹೋಗುದು, ಒಂದ್ಸರಿ 70 ಲಕ್ಷ ಅಂತಾರ, ಒಂದ್ಸರ್ತಿ 1 ಕೋಟಿ ಅಂತಾರ, ಏನೇನೋ ಮಾತಾಡ್ತಾರ. ಒಟ್ಟೆ ಸ್ವಲ್ಪ ಹೊತ್ತು ಬಿಟ್ಟು ನೀವು ಮೊದಲು ಮಾಡಿದ್ದು ರಿಪೀಟ್ ಮಾಡಿದ್ರೆ ಆಗಲ್ಬೇಕಾರ. ನಾನು ಇಂಗ್ಲಿಷ್ದಾಗೂ ಇದೇ ರಿಪೀಟ್ ಮಾಡಿ, ಕನ್ನಡದಾಗೂ ಇದೇ ರಿಪೀಟ್ ಮಾಡಿ. ಅವ್ರು ರಿಪೀಟ್ ಮಾಡ ಅಂತ ಹೇಳಿ ಮತ್ತೊಂದು ಹೊಸ ಫಿಗರ್ ಹೇಳ್ತಾರ. ಯಾರೋ ಬರೋದ್ ಕೊಟ್ಟಿರ್ತಾರ, ಓದ್ತಾರ. ಹಿಂಗಾಗಿ ರಾಹುಲ್ ಆಮೇಲಿಂದ ಇನ್ನೊಂದು ಏನ್ ಹೇಳಿದ್ರ, ಇದು ಕೊಟ್ಟಿಲ್ಲ ಎಲ್ಲಾ ಕ್ಯಾಂಡಿಡೇಟ್ಗಳಿಗೆ CCTV ಫುಟೇಜ್ ಇದ್ದು ಎಕ್ಸೆಸ್ ಕೊಟ್ಟಿರ್ತಾರೆ. ನೋ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹ್ಯಾಸ್ ಫೈಲ್ಡ್ ಎಕ್ಸೆಸ್. ಓಕೆ, CCTV ಸ್ಟೋರೇಜ್ 45 ದಿವಸ ಅಂತ ಕೇಳುತ್ತೆ. ಈಗ ನೀವೆಲ್ಲರೂ ಆಫೀಸ್ನಾಗ ಮನೆಯೊಳಗ ನಿಮ್ಮ ಆಫೀಸ್ನಾಗ ಹಾಕಿದ್ರೆ 45 ದಿವಸ ಇರ್ತದೆ ನಾರ್ಮಲಿ. ಎಕ್ಸ್ಟ್ರಾರ್ಡಿನರಿ ಮೊದಲೇ ಹೇಳ್ಬೇಕು ನೀವು. ಆಮೇಲೆ 45 ದಿವಸ ಆದ್ಮೇಲೆ ಕೊಡ್ರಿ ಅಂತಂದ್ರೆ ಏನ್ ಮಾತಾಡಿದ್ರು ಅಂದ್ರೆ ಒಂಥರ ನಾನ್ಸೆನ್ಸ್ ಆಗ್ಯದ ಅವ್ರಿಗೆ. ಮತ್ತೆ ಇನ್ನೊಂದು ಇಲೆಕ್ಟ್ರಲ್ ರೋಲ್ ತೆಗದಾರ ಅಂತ ಹೇಳ್ಯಾರ. ಏನ್ ತೆಗದಾರ? ಇಲ್ಲ, ಅದ ಇಲ್ಲೇ ಅವ್ರು ಫ್ಯಾಕ್ಟ್ ಚೆಕ್ ಮಾಡಿ ಹೇಳ್ಯಾರ. ಹಾಗಾಗಿ ರಾಹುಲ್ ಗಾಂಧಿ ಒಬ್ಬ ಬೇಜವಾಬ್ದಾರಿಯುತ ಮತ್ತು ಅತ್ಯಂತ ಹತಾಶ ಆದಂತ, ಆ ಹತಾಶೆ ಮತ್ತು ನಿರಾಶೆ ಕಾರಣದಿಂದ ಮನಬಂದಂತೆ ಮಾತನಾಡ್ತಾರೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.